ಹಾಯ್, ಇದು ನಿಮ್ಮ ಕೋಚ್ ಕೀರ್ತಿರಾಜ್. ತುಂಬ ಜನ ನನ್ನ ಹತ್ರ ಕೇಳ್ತಾರೆ, ಪರ್ಸನಲ್ ಟ್ರೈನಿಂಗ್ ಯಾಕೆ ತೊಗೋಬೇಕು, ನಾನು ಪರ್ಸನಲ್ ಟ್ರೈನಿಂಗ್ ಯಾಕೆ ಮಾಡಬೇಕು, ಪರ್ಸನಲ್ ಟ್ರೈನಿಂಗ್ ಚಾರ್ಜಸ್ ಏನು, ಪರ್ಸನಲ್ ಟ್ರೈನಿಂಗ್ ಯಾಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾ ಇದ್ದೀರಾ ಅಂತ. ಇದು ತುಂಬ ದಿವಸದಿಂದ ಕೇಳ್ತಾ ಇರೋಂಥ ಕ್ವಶನ್ಸು, ತುಂಬ ಜನಕ್ಕೆ ಇರೋ ಡೌಟ್. ನೀವು ಪರ್ಸನಲ್ ಟ್ರೈನಿಂಗಲ್ಲಿ ಕ್ಲೈಂಟ್ಸ್ಗೆ ನೀವು ಪೇ ಮಾಡೋದು, ನೀವು ಏನು ಪೇ ಮಾಡ್ತಾ ಇದ್ದೀರಾ, ಇಟ್ ಈಸ್ ಫಾರ್ ಇಸ್ ಎಕ್ಸ್ಪೀರಿಯನ್ಸ್, ಇಸ್ ಸರ್ಟಿಫಿಕೇಷನ್ಸು. ಅವ್ರು ನಿಮ್ಮ ಜೊತೆ ಇದ್ದು ಕರೆಕ್ಟ್ ಫಾರ್ಮಲ್ಲಿ ನಿಮಗೆ ಇಂಜುರಿ ಆಗದೆ ಸೇಫಾಗಿ ನಿಮ್ಮನ್ನ ಟ್ರೈನಿಂಗ್ ಮಾಡಿ, ಟ್ರಾನ್ಸ್ಫಾರ್ಮೇಷನ್ ಮಾಡಿ, ಕನ್ಸಿಸ್ಟೆಂಟಾಗಿ ಅಪ್ಗ್ರೇಡ್ ಮಾಡಿಕೊಂಡು, ಸರ್ಟಿಫಿಕೇಷನ್ ಮಾಡಿಕೊಂಡು, ಕಂಟಿನ್ಯೂಸ್ ಆಗಿ ಓದಿ, ನಿಮಗೆ ಯಾವ ಲೆವೆಲಲ್ಲಿ ಇದ್ದೀರಾ, ಫಿಟ್ನೆಸ್ಸಲ್ಲಿ ಯಾವ ಲೆವೆಲಲ್ಲಿ ಇದ್ದೀರಾ, ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ತೊಗೊಂಡು ಹೋಗೋದು, ಅದಕ್ಕೆ ಪ್ರೋಗ್ರಾಮ್ ಮಾಡಿ, ಅಸೆಸ್ಮೆಂಟ್ ಮಾಡಿ, ಕನ್ಸಲ್ಟೇಷನ್ ಮಾಡಿ, ಕೌನ್ಸಿಲಿಂಗ್ ಮಾಡಿ, ಮೋಟಿವೇಶನ್ ಮಾಡಿ, ನಿಮ್ಮ ಕನ್ಸಿಸ್ಟೆಂಟಾಗಿ ಬರೋ ಥರ ಮಾಡಿ, ನಿಮಗೆ ಯಾವ ಥರ ಬಾಡಿ ಬೇಕೋ ಆ ಥರದ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿ, ನಿಮ್ಮ ಜೊತೆಲೇ ನಿಂತು ನಿಮ್ಮ ಜೊತೆಲೇ ಜರ್ನಿಯಲ್ಲಿ ಟ್ರಾವೆಲ್ ಮಾಡೋ ಅಂಥ ಪರ್ಸ್ನಲ್ ಟ್ರೈನರ್ಗೆ ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ. ಸೊ ಏನಕ್ಕೆ ಪರ್ಸನಲ್ ಟ್ರೈನಿಂಗ್ ಇನ್ವೆಸ್ಟ್ ಮಾಡ್ತೀರಾ ಅಂತ ಇವಾಗ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಟ್ರೈನ್ ಸೇಫ್.